ಇದು ಯಾವ ನ್ಯಾಯ ಅತ್ತೆ? ಮನೆಯಲ್ಲಿ ಅಡುಗೆವಳು ಇಲ್ಲದೆ ಇರೋ ಹಾಗೆ ಮಾಡಿದ್ದು ವಿರಾಜು. ರಮ್ಯಾ ವಿರಾಜಿಂದ ಕೋಪ ಮಾಡಿಕೊಂಡು ಅಡುಗೆ ಒಳಗೆ ಅವಮಾನ ಮಾಡಿದ್ಲು. ಅದಕ್ಕೆ ನೀನೇ ಅಡುಗೆ ಮಾಡು ಅಂದರೆ ನಾನು ಮಾಡ್ತೀನಿ, ಪರವಾಗಿಲ್ಲ. ಆದರೆ ವಿರಾಜ್ ಮಾಡಿರೋ ತಪ್ಪಿಗೆ ನನ್ನ ಸೊಸೆ ಅಲ್ಲಿ ಅಡುಗೆ ಒಳಗೆ ಕೈಕಾಲು ಹಿಡಿಯಕ್ಕೆ ಹೋಗಿದ್ದಾಳೆ. ನಾನಿಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ರಮ್ಯಾ ಶಿಕ್ಷೆ ಅನುಭವಿಸ್ತಿದ್ದಾಳೆ, ಇಲ್ಲಿ ನಾನು ಶಿಕ್ಷೆ ಅನುಭವಿಸ್ತಿದ್ದೀನಿ. ಅನ್ಯಾಯ ಯಾರಿಗೂ ಆಗ್ಬಾರ್ದು. ಹಾಗಾದ್ರೆ ವೈಜಯಂತಿಗೆ ಅಡುಗೆ ಮಾಡಕ್ ಹೇಳ್ಬಿಡ್ಲ ಅತ್ತೆ? ವೈಜಯಂತಿ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ, ನೀನು ನಿನ್ ಕೆಲ್ಸ ನೋಡು. ಅತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ? ನಾನೇ ಎಲ್ಲದನ್ನು ಅಪಾರ್ಥ ಮಾಡ್ಕೋತಾ ಇದ್ದೀನ. ನನ್ಗೆ ಯಾಕೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಏನ್ ಮಿಸ್ ಹೊಡಿತಾ ಇದೆ? ಏನ್ ಟಾಣಿ ಫ್ರೀಯಾಗಿ ಸಿಗದೆ ಇರೋ ಈ ಕಾಲದಲ್ಲಿ ನಿಮ್ಮ ಅಣ್ಣಂಗೆ ವಾಷಿಂಗ್ ಮಿಷಿನ್, ಫ್ರಿಜ್ಜು, ಟಿವಿ ಸಿಗೋದಂತೆ, ಅದನ್ನ ಕೊಡಕ್ಕೆ ಆ ವಿಕ್ಕಿ ಬರೋದಂತೆ. ಒಂದು ಹುಡುಗಿಗೆ ಹುಡುಗ ಗಿಫ್ಟ್ ಕೊಡ್ತಾನೆ ಅಂದ್ರೆ ದಡ್ಡಿ ಲೈನ್ ಹೊಡಿಯಕ್ಕೆ ಸೀದಾ ಅವನ ಹತ್ರ ಕೇಳ್ಬಿಡು, ಯಾಕೆ ಪದೇ ಪದೇ ಮೀಟ್ ಆಗ್ತೀರಾ, ಏನ್ ಸಮಾಚಾರ ಅಂತ. ದತ್ತು ನಾಗೋಣ್ಣ ಅಭಿಪ್ರಾಯಗಳನ್ನ ಇಟ್ಕೊಂಡು ನಾನು ವಿಕ್ಕಿ ವ್ಯಕ್ತಿತ್ವನ ತೂಗಿ ನೋಡ್ತಾ ಇದ್ದೀನ. ಅವರಿಬ್ರು ವಿಕ್ಕಿನ ನೋಡೇ ಇಲ್ಲ. ಅಂಥದ್ರಲ್ಲಿ ಅವರಿಬ್ಬರ ಅಭಿಪ್ರಾಯನ ನಾನೇ ಗಂಭೀರವಾಗಿ ತಗೋಬೇಕು? ಪಾಂಡು ಸರ್. ಹಲೋ ಹಲೋ, ಹಾಯ್ ಬಾಯ್ ಎಲ್ಲ ಎದುರಿಗೆ ಹೇಳ್ಬೋದು ಸರ್. ಮಲ್ಲಿ, ನಾವೀಗ ನಿಮ್ಮ ಮನೆ ಮುಂದೆನೇ ಇದ್ದೀವಿ. ನಮ್ಮನೆ ಮುಂದೆನಾ? ಏನು ವಿಷಯ ಸರ್? ಮಿಥಿಲಾ ಮೇಡಮ್ ಬಂದಿದ್ದಾರೆ, ನಿನ್ನ ಜೊತೆ ಮಾತಾಡ್ಬೇಕಂತೆ. ಮನೆಯಿಂದ ಹೊರಗೆ ಬಾ. ಮಿಥಿಲಾ ಮೇಡಮ್ಮ ನಮ್ಮನೆ ಮುಂದೆ ಇದ್ದಾರಾ? ಆಪ್ಷನ್ ಎ ಹೌದು, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಇದ್ರು ಇರ್ಬೋದು, ಆಪ್ಷನ್ ಡಿ. ಪಾಂಡು, ಅದೇನದು ಅಧಿಕ ಪ್ರಸಂಗ? ಅವಳು ಕೇಳಿದ್ಕೆ ನೇರವಾಗಿ ಉತ್ತರ ಕೊಡಬಾರ್ದಾ? ಹಾಂ ಮೇಡಮ್, ಮೇಡಮ್ ವಾಯ್ಸ್ ನಿನಗೆ ಕೇಳಿಸ್ತು ಅನ್ಕೋತೀನಿ. ಕೇಳಿಸ್ತು ಸರ್, ನಾನೀಗಲೇ ಬಂದೆ. ಛೇ, ಮಿಸ್ ಮೂಗುತಿ ಕೈಗೆ ಲೆಟ್ರ್ ಕೊಟ್ಟು ತಪ್ಪು ಮಾಡಿದ್ನಾ? ಏನು ಟೆನ್ಷನ್ಲಿದ್ಲೋ ಏನೋ. ಕೆಲಸದ ಟೈಮಲ್ಲಿ ಮನೇಲಿ ಬೇರೆ ಇದ್ದಾರಲ್ಲ, ರಜಾ ಯಾಕೆ ಹಾಕಿರ್ಬೋದು? ಮಲ್ಲಿ, ಮಲ್ಲಿ ಅಕ್ಕ, ಅವ್ರು ಟೆರೆಸ್ ಮೇಲಿದ್ದಾರೆ. ಅಯ್ಯೋ ಪುಷ್ಪಕ್ಕ, ಅಯ್ಯೋ ನೀವು ಸೈಡಿಗೆ ಬನ್ನಿ, ನಿಮ್ಗೆ ಶೀತ ಆಗತ್ತೆ. ಪರವಾಗಿಲ್ಲ, ಮಲ್ಲಿ ಬರೋರ್ಗೆ ಹಿಡ್ಕೋತೀನಿ. ಸ್ವಲ್ಪ ಅಲ್ಲಿ ಮಲ್ಲಿ ಇದ್ರೆ ಕರಿತೀರಾ? ಯಾಕೆ ನಿಮ್ಮ ತಮ್ಮ ಇದನ್ನ ಮಾಡಬಾರ್ದಾ? ನೀವು ಈ ಕಡೆ ಬನ್ನಿ. ಅಯ್ಯೋ ಪರವಾಗಿಲ್ಲ. ಅಯ್ಯೋ ನೀವು ಈ ಕಡೆ ಬನ್ನಿ. ಅಯ್ಯಯ್ಯೋ, ನಿಮ್ ಬಟ್ಟೆಗೂ ನೀರು ಸಿಡಿದು ಬಿಡ್ತಲ್ಲ. ಅದು ಬಿಡಿ ಅಕ್ಕ, ಏನಾಗಲ್ಲ. ಮಲ್ಲಿ ಯಾಕೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ? ಹುಷಾರಿಲ್ವಾ? ಅವಳು ನಿಮ್ ಫ್ರೆಂಡ್ ಅಲ್ವಾ? ನಿಮ್ಮ ಹತ್ರ ಏನು ಹೇಳಿಲ್ವಾ? ಕೇಳೋ ಪರಿಸ್ಥಿತಿಲಿ ನಾನಿಲ್ಲ ಬಿಡಿ. ಏನಂದ್ರಿ? ಏನಿಲ್ಲ, ಕೇಳೋದು ಮರ್ತೋದೆ ಅಂದೆ. ಅಯ್ಯೋ, ಈ ನೀರ್ ನಿಲ್ತಾನೆ ಇಲ್ವಲ್ಲ, ಪಾಪ ನಿಮ್ ಬಟ್ಟೆ ಎಲ್ಲ ಒದ್ದಾಯ್ತು ಅನ್ಸುತ್ತೆ. ಅದೇನು ಪರವಾಗಿಲ್ಲ, ಒಣಗದ್ ಬಿಡಿ ಅಕ್ಕ. ನೀರು ನಿಲ್ಲಕ್ಕೆ ಏನಾರು ಸುತ್ತಬೋದಾ? ಓ ಅಯ್ಯೋ, ನನ್ಗಿದು ಹೊಳಿಲೇ ಇಲ್ಲ ನೋಡಿ. ಇರಿ, ಬಟ್ಟೆ ತರ್ತೀನಿ. ಹುಷಾರಕ್ಕ. ಆಹಾ, ಸರಿ ವಿಕ್ಕಿಯವರೇ. ಹೊಡೆದೋಗಿರೋ ನಮ್ಮ ಫ್ರೆಂಡ್ಶಿಪ್ನ ಹೀಗೆ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ. ನನ್ನ ಬಟ್ಟೆ ಥರ ಕಟ್ಟಿರೋ ಲೆಟ್ರಿಂದ ಎಲ್ಲ ಸರಿ ಹೋಗ್ಬೋದಾ? ಮೇಡಮ್, ನೀವು ಇಲ್ಲಿ ತನಕ ಬನ್ನಿ ಮೇಡಮ್ ಒಳಗೆ. ಪರವಾಗಿಲ್ಲ ಮಲ್ಲಿ, ನಿನ್ನ ಕೆಲಸ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೋಡು ಮಲ್ಲಿ, ನೀನು ಕೆಲ್ಸಕ್ಕೆ ಬರಲ್ಲ ಅಂದಿದ್ದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಮನೆ ತನಕ ನಮ್ಮ ಮೇಡಮ್ಮೇ ಬಂದ್ಬಿಟ್ಟಿದ್ದಾರೆ. ಇಂಥ ಬಾಸ್ ಎಲ್ಲಾದರೂ ನೋಡಿದ್ಯಾ? ನಿನ್ನ ಪುಣ್ಯ ಈ ಥರ ಬಾಸ್ ಸಿಕ್ಕಿರೋದು. ಹಾಂ ಪಾಂಡು,
ಅಯ್ಯೋ ನೀವು ಸುಮ್ಮನಿರಿ ಮೇಡಮ್, ನೀವು ಇಲ್ಲಿ ತನಕ ಬಂದಿದ್ದಕ್ಕಾದ್ರೂ ಇವಳು ಸುಮ್ಮನೆ ನಮ್ಮ ಜೊತೆ ಬರಲಿ. ನಿಮ್ಮ ಟೈಮ್ಗೇನು ಬೆಲೆ ಇಲ್ವಾ? ಮೇಡಮ್ ದಯವಿಟ್ಟು ಕ್ಷಮಿಸಿ. ನನಗೂ ನಿಮ್ಮ ಮನೆ ಕೆಲ್ಸಕ್ಕೆ ಬರಬೇಕು ಅಂತ ಆಸೆನೇ. ಆದರೆ ಏನು ಮಾಡಲಿ, ಅಮ್ಮ ಒಪ್ಕೋತಾನೆ ಇಲ್ಲ. ಯಾಕೆ ಏನಾಯ್ತು? ಅವ್ರಿಗೆ ನೆನ್ನೆ ರಮ್ಯಾ ಮೇಡಮ್ ಮನೇಲಿ ಆಗಿದ್ದ ವಿಷಯ ಗೊತ್ತಾಗಿದೆ ಮೇಡಮ್. ಅದಕ್ಕೆ